10,176 ನೀವು 159 ಲೀಟರ್ಸ್ನ ಡಿವೈಡ್ ಮಾಡಿದ್ರೆ 1 ಲೀಟರ್ ಕ್ರೂಡ್ ಆಯಿಲ್ನ ಬೆಲೆ ಅದೇ ಬೇಸ್ ಪ್ರೈಸು 64 ರೂಪಾಯಿ ಬೀಳುತ್ತೆ. 64 ರೂಪಾಯಿ ಬೀಳುತ್ತೆ. 2 ರೂಪಾಯಿ ಫ್ರೈಟ್ ಚಾರ್ಜ್, ಡೀಲರ್ ಕಮಿಷನು 1 ಲೀಟರ್ ಪೆಟ್ರೋಲು ಇಲ್ಲ ಡೀಸೆಲ್ ಸೇಲ್ ಮಾಡಿದ್ರೆ 4 ರೂಪಾಯಿ. ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ 1 ಲೀಟರ್ಗೆ ಹಾಕುವಂಥದ್ದು 20 ರೂಪಾಯಿ. ಸ್ಟೇಟಿಂದು ವ್ಯಾಟ್ ಏನಿದೆ 14 ರೂಪಾಯಿ. ಎಲ್ಲವೂ ಸೇರಿ 104 ರೂಪಾಯಿ ಆಗುತ್ತೆ ಪೆಟ್ರೋಲ್. ಐ ಆಮ್ ಟಾಕಿಂಗ್ ಅಬೌಟ್ ಪೆಟ್ರೋಲ್. ಡೀಸೆಲ್ಲು ಅದೇ ಥರ. ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ 20 ರೂಪಾಯಿ ಆಗ್ತಾ ಇದ್ದೀರಲ್ಲ, ಈಗೇನು 106 ರೂಪಾಯಿ ಆಗಿದೆಯಲ್ಲ, ಅದರಿಂದ ನೀವು 2 ರೂಪಾಯಿ ಕಡಿತ ಮಾಡಿದ್ರು 18 ರೂಪಾಯಿ ಲಾಭ ಬರ್ತಾ ಇದೆ. 1 ಲೀಟ್ರ್ ಪೆಟ್ರೋಲು ಡೀಸೆಲ್ ಸೇಲ್ ಆದರೆ ಕೇಂದ್ರ ಸರ್ಕಾರಕ್ಕೆ ಬರ್ತಾ ಇರುವಂಥದ್ದು ಟ್ಯಾಕ್ಸ್ ಮೂಲಕ, ಎಕ್ಸೈಸ್ ಡ್ಯೂಟಿ ಮೂಲಕ 18 ರೂಪಾಯಿ 1 ಲೀಟ್ರಿಗೆ ಬರುತ್ತೆ. ಇಲ್ಲಾಂದ್ರೆ ಇವತ್ತಿನವರೆಗೂ 3 ರೂಪಾಯಿ ಜಾಸ್ತಿ ಸೇರಿಸಿಲ್ಲ ಅಂದರೆ 20 ರೂಪಾಯಿ ಬರ್ತಾಯಿತ್ತು. ಆ 20 ರೂಪಾಯಲ್ಲಿ 10 ರೂಪಾಯಿ ಎಕ್ಸಂಪ್ಷನ್ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ ಇವರು. ಲಾಭ ಏನು ಬರ್ತಾಯಿತ್ತು, ಲಾಭದಲ್ಲಿ ಕಡಿತ ಆಗಿದೆ, ಅದನ್ನು ಲಾಸು ಅಂತ ಹೇಳ್ತಾವ್ರೆ. ಇನ್ವೆಸ್ಟ್ಮೆಂಟಲ್ಲಿ ಸಬ್ಸಿಡಿ ಕೊಡೋದ್ರ ಮೂಲಕ ಕೇಂದ್ರ ಸರ್ಕಾರ ಕೈಯಿಂದ ಕೊಡುವಂಥ ಕೆಲಸವನ್ನು ಮಾಡಿದರೆ ಅದು ಲಾಸ್ ಅಂತ ಹೇಳ್ಬೋದು. ಅದೆಲ್ಲ ಲಾಸ್ ಆಗ್ತಾ ಇಲ್ಲ. ನಾನು ಇವಾಗ ನಿಮ್ಗೆ ವಿವರಣೆ ಕೊಟ್ಟಲ್ಲ, ಹಿಂದೆ UPA ಸರ್ಕಾರ ಇದ್ದಾಗ $120 ಇತ್ತು ಒಂದು ಬ್ಯಾರಲ್ಲು ಕ್ರೂಡ್ ಆಯಿಲು. ಅವತ್ತು ಮನಮೋಹನ್ ಸಿಂಗ್ ಇದ್ದಾಗ 2013ನೇ ಇಸ್ವಿನಲ್ಲಿ 2012ನೇ ಇಸ್ವಿನಲ್ಲಿ ಪೆಟ್ರೋಲು 65 ರೂಪಾಯಿ ಸಿಗ್ತಾಯಿತ್ತು, ಡೀಸೆಲ್ 55 ರೂಪಾಯಿ ಸಿಗ್ತಾಯಿತ್ತು. $120 ಇದ್ದಾಗಲೇ. ಇನ್ನು $120 ಆಗಿಲ್ಲ. ಈಗ ಇನ್ನು $103 ಇದ್ದೀವಿ. ನೀವು ಜಾಸ್ತಿ ಯಾಕೆ ಮಾಡ್ತಾಯಿದ್ದೀರಿ ಸ್ವಾಮಿ? ಲೂಟಿ ಮಾಡಬೇಕು. ಜನರ ಹಣವನ್ನು ಲೂಟಿ ಮಾಡುವಂಥದ್ದಕ್ಕೆ 24 ಅವರ್ಸ್ ಯೋಚನೆ ಮಾಡುವಂಥ ಒಂದು ವ್ಯವಸ್ಥೆ BJP ಪಕ್ಷಕ್ಕಿದೆ. BJP ಪಕ್ಷದವರು ಜನಸಾಮಾನ್ಯರ ಸಮಸ್ಯೆಗಳ ಬಗ್ಗೆ ಆಲಿಸುವಂಥದ್ದು, ಪರಿಹಾರ ಕಂಡುಹಿಡ್ಕೊಳ್ಳುವಂಥದ್ದಕ್ಕೆ, ಒಳ್ಳೆ ಬೇರೆ ಯೋಜನೆಯನ್ನು ಜನರು ಬದುಕುವಂಥದ್ದಕ್ಕೆ, ನೆಮ್ಮದಿಯಿಂದ ಬದುಕುವಂಥದ್ದಕ್ಕೆ ಒಳ್ಳೊಳ್ಳೆ ಯೋಜನೆ ಕೊಟ್ಟು ಯುವಕರಿಗೆ ಕೆಲಸ ಕೊಡುವಂಥ ದಿಟ್ಟಿನಲ್ಲಿ ಕೆಲಸ ಮಾಡುವಂಥ ವ್ಯವಸ್ಥೆ BJPಯವ್ರಿಗಿಲ್ಲ. ಸ್ಯಾಡಿಸ್ಟಿಕ್ ಮೈಂಡ್ ಸೆಟ್ ಅವ್ರದ್ದು. ಯಾರು ಒಳ್ಳೆ ಚೆನ್ನಾಗಿ ಬದುಕಬಾರ್ದು, ಸಾಹುಕಾರರಾಗೇ ಇರಬೇಕು, ಬಡವರು ಸಾಹುಕಾರರ ಹತ್ರ ಹೋಗಿ ಕೈ ಕಟ್ಕೊಂಡು ನಿಲ್ಲಬೇಕು. ಜೀತದ ಪದ್ಧತಿ ಅವರು ಇಷ್ಟಪಡುವಂಥ ಅದೇ ಹಿಡನ್ ಅಜೆಂಡಾ BJP. ಸೊ ಈ ಹಿನ್ನೆಲೆಯಲ್ಲಿ ಹಿಂದೆ ಒಂದು 10 ದಿವಸದಿಂದ 993 ರೂಪಾಯಿ ಜಾಸ್ತಿ ಮಾಡಿದ್ರು ಒಂದು ಸಿಲಿಂಡ್ರಿಗೆ, ಕಮರ್ಷಿಯಲ್ ಸಿಲಿಂಡ್ರಿಗೆ. 5 kg ಸಿಲಿಂಡ್ರಿಗೆ 261 ರೂಪಾಯಿ ಜಾಸ್ತಿ ಮಾಡಿರು. ಒಂದು ವಾರ ಅದು ಒಂದೊಂಚೂರು ಚರ್ಚೆ ಆಯಿತು, ಅಷ್ಟೇ ಮುಗಿದೋಯ್ತು. ಅದಕ್ಕೆ ಹೊಂದ್ಕೊಂಬಿಟ್ರು. ಈಗ ಜನಗಳಿಗೆ ಗೊತ್ತು, ಜನರ ವೀಕ್ನೆಸ್ ಗೊತ್ತು BJPಯವರಿಗೆ. 1 ದಿವಸ 2 ದಿವಸ ಬಡ್ಕೊಂತಾರೆ, ಸುಮ್ಮನೆ ಆತಾರೆ ಅಂತ. 1 ಗ್ರಾಮ್ ಗೋಲ್ಡ್ಗೆ ಎಷ್ಟು ಜಾಸ್ತಿ ಮಾಡಿದ್ರು? 1,000 ರೂಪಾಯಿವರೆಗೂ ಜಾಸ್ತಿ ಮಾಡಿದ್ರು. 10 ಗ್ರಾಮ್ ಗೋಲ್ಡ್ಗೆ ಇವತ್ತಿನ ದಿವಸ 1,62,000 ರೂಪಾಯಿ ಇದೆ. 1,51,000 ರೂಪಾಯಿ ಇದ್ದಿದ್ದು ಇದ್ದಕ್ಕಿದ್ದಂಗೆ 10,000 ಜಾಸ್ತಿ ಮಾಡೋದು. ಯಾರು ಗೋಲ್ಡ್ನೇ ಖರೀದಿ ಮಾಡಬೇಡಿ ಅಂತಾರೆ. ನೀವು ಎಲ್ಲರೂ ನಡ್ಕೊಂಡು ಹೋಗಿ, ಇಲ್ಲ ಎತ್ತಿನ ಗಾಡೀಲಿ ಹೋಗಿ, ಇಲ್ಲ ಬಸ್ಸಲ್ಲಿ ಹೋಗಿ, ಇಲ್ಲ ಮೆಟ್ರೋದಲ್ಲಿ ಹೋಗಿ ಅಂತಾರೆ. ಕಾಸ್ಮೋಪಾಲಿಟನ್ ಸಿಟಿನಲ್ಲಿ ಮೆಟ್ರೋ ವ್ಯವಸ್ಥೆ ಇದೆ, ಮೆಟ್ರೋದಲ್ಲಿ ಹೋಗ್ಬೋದು. ಎಲ್ಲ ಕಡೆನೂ ಮೆಟ್ರೋ ಇದೆಯಾ? ಆಯಿತು, ಬೆಂಗಳೂರಿಗೂ ಎಲ್ಲ ಏರಿಯಾಗಳಿಗೂ ಮೆಟ್ರೋ ಇದೆಯಾ? ಬೇಸಿಕ್ ಕಾಮನ್ ಸೆನ್ಸ್ ಇದು. ಇದಕ್ಕೆ ಅಂತ ಉದಾಹರಣೆಗೋಸ್ಕರ ಒಂದು 4-5 ದಿವಸ ಜನರ ಮೈಂಡ್ ಸೆಟ್ ಮಾಡೋಕ್ಕೋಸ್ಕರ ಪಾಪ ಯಾರೋ ಜಡ್ಜು ನೆನೆ ದಿವಸ ನೋಡಿದೆ ಅನ್ನೋ ಮಾಧ್ಯಮದಲ್ಲಿ ಸೈಕಲ್ ತುಳ್ಕೊಂಬಂದರು. ಆಯಿತು, ಡೈಲಿ ಸೈಕಲ್ ತುಳಿತಾರಾ? ಡೈಲಿ ಸೈಕಲ್ಲೇ ತುಳ್ಕೊಂಬರ್ತಾರಾ? ಕಾರ್ನೆಲ್ಲ ಮಾರ್ಬಿಡ್ತಾರಾ? ಅವ್ರು ಯಾರೋ ಮಹಾರಾಷ್ಟ್ರ ಚೀಫ್ ಮಿನಿಸ್ಟ್ರು ಫಡ್ನವೀಸ್ ಮೋಟ್ರ್ ಬೈಕಲ್ಲಿ ಹೋಗ್ತಾಯಿದ್ದು ನೆನ್ನೆ ನೋಡಿದೆ ನಾನು. ಆಯಿತು, ಡೈಲಿ ಮೋಟ್ರ್ ಬೈಕ್ ಹೋಗ್ತಾರಾ? ಹಿಂದೆ ಸ್ವಚ್ಛ ಭಾರತ್ ಅಂತ ಒಂದು ಕಾರ್ಯಕ್ರಮ ತಂದ್ರಲ್ಲ, ಎಲ್ಲ ಗುಡಿಸೋದು. ಈ BJP ಮುಖಂಡರುಗಳೆಲ್ಲ ಪೂರ್ತಿ ದೊಡ್ಡ ಪರ್ಕೆನ ಹಿಡ್ಕೊಂಡು ಗುಡಿಸೋವಂಥ ವ್ಯವಸ್ಥೆ. ಕಸ ಇರೋ ಜಾಗದಲ್ಲೇ ಗುಡಿಸ್ತಿರ್ಲಿಲ್ಲ ಅವರು. ಕಸನ ಎಲೆಗಳನ್ನ ತಗೊಂಬಂದು ಅಲ್ಲೇ ಅಂಡ್ಬಿಟ್ಟು ಗುಡಿಸಿ ಹೋಗೋರು. ಗುಡಿಸಿ ಅಂದರೆ ಎಲ್ಲಿ? ಫೋಟೋ ಹೊಡೆಯೋವರೆಗೂ, ಕ್ಯಾಮ್ರಾಗಳಿರೋವರೆಗೂ ಗುಡಿಸುವಂಥ ಒಂದು ವ್ಯವಸ್ಥೆ. ಆ ಥರ ಇದನ್ನು ನೀವು ಮೋಟ್ರ್ ಬೈಕಲ್ಲಿ ಫಡ್ನವೀಸ್ ಡೈಲಿ ಮೋಟ್ರ್ ಬೈಕ್ ಯೂಸ್ ಮಾಡ್ತಾರಾ? 1 ಕಿಲೋಮೀಟ್ರ್ವರೆಗೂ ಹೋದ್ರು, ಫೋಟೋ ಹೊಡ್ಕೊಂಡ್ರು, ಮುಗೀತು, ಅಷ್ಟೇ ಕತೆ. ಈ ಥರದ ಒಂದು ವ್ಯವಸ್ಥೆ BJPಯವ್ರ ವ್ಯವಸ್ಥೆ.